ಸರಿ ಪಾರ್ವತಿ, ಈಗ ಆ ವಿಷಯ ಮುಗೀತಲ್ಲ, ಬಿಟ್ಬಿಡು. ನಾವೆಲ್ಲಿದ್ವಿ? ಕಾಡಿನ ವಿಷಯದಲ್ಲಿದ್ವಿ. ನಿಮ್ಗೇನಾದ್ರೂ ತೊಂದರೆ ಆಯ್ತಾ ಅಂತ ಅದನ್ನ ಮುಂದುವರ್ಸೋಣವಾ? ಅಯ್ಯೋ, ಅಷ್ಟರಲ್ಲಿ ಅಜ್ಜಿ ಬಂದು ಎಲ್ಲ ಹಾಳಾಗೋಯ್ತು. ಸರಿ, ನೀನ್ ಹೇಳು. ಅಲ್ಲಿ ಏನಾಯ್ತು ಅಂತ ಹೇಳೋ ಅವಶ್ಯಕತೆ ಇಲ್ಲ ದಾಮಿನಿ. ಯಾಕಕ್ಕ? ಎಲ್ರು ಕುತೂಹಲದಿಂದ ಕಾಯ್ತಾ ಇದೀವಿ. ಏನಾಯ್ತು ಅಂತ ಹೇಳಿ ಬಿಡಿ ಅಕ್ಕ. ಹೇಳಮ್ಮ ಪಾರ್ವತಿ. ಏನಾಯ್ತು ಅನ್ನೋದಕ್ಕಿಂತ ಇಬ್ರು ಕ್ಷೇಮವಾಗಿ ಮನೆಗ್ ಬಂದಿದ್ದಾರೆ ಅನ್ನೋದು ಮುಖ್ಯ. ಬೇರೆ ಹೇಗ್ ಸಿಕ್ತು ಅನ್ನೋದಕ್ಕಿಂತ ಸಿಕ್ತಲ್ಲ ಅನ್ನೋ ಸಂತೋಷ ಮುಖ್ಯ. ಆಗ್ಲೇ ನೀನು ಪಾರ್ವತಿನ ಕೇಳಿದ ಪ್ರಶ್ನೆ ಈಗ ಅಪ್ರಸ್ತುತ. ಈ ವಿಷಯನ ಮತ್ತೆ ಕೆದ್ಕೋದ್ ಬೇಡ, ಇಲ್ಲಿಗೆ ಬಿಡೋದು ಒಳ್ಳೇದು. ನೋಡೋದಕ್ಕೆ ಸೀತೆ ತರ ಕಾಣ್ತಿದ್ಯಾ ಮಗಳೇ? ನಿನಗೆ ರಾವಣಂತ ಗಂಡ ಸಿಗ್ಲಿ. ಹೂವೆ, ಆ ತಾಯಿ ಹೇಳ್ದಾಗೆ ನಾನ್ ನಿಜವಾಗ್ಲೂ ಸೀತೆ ತರ ಇದ್ದೀನ? ಅವ್ರು ಯಾವ ದೃಷ್ಟಿಲಿ ಹಾಗಂದ್ರು? ನಾನ್ ಹೇಗಿದ್ದೀನೋ ನನಗ್ ಗೊತ್ತಿಲ್ಲ, ಆದ್ರೆ ನನ್ ಗಂಡ ಮಾತ್ರ ನಿಜವಾಗ್ಲೂ ಶ್ರೀರಾಮನ. ನಾಳೆ ದಸರಾ ಹಬ್ಬಕ್ಕೆ ನಾನು ಒಂದ್ ಶ್ರೀರಾಮನ್ ಗೊಂಬೆ ಕೂರ್ಸಿದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತಲ್ವಾ ಹೂವೆ? ಅರೆ, ಶ್ರೀರಾಮನ್ ಗೊಂಬೆ ಕೂರ್ಸ್ಬೇಕು ಅಂತಿದ್ದ ಹಾಗೆ ಗೊಂಬೆನೆ ಬಂತಲ್ಲ. ಏನಿದು ಪವಾಡ? ನನ್ಗನ್ಸುತ್ತೆ ನನ್ಗೋಸ್ಕರ ನಮ್ಮ ಯಜಮಾನ್ರು ಈ ಗೊಂಬೆ ಕಳ್ಸಿದ್ದಾರೆ ಅಂತ. ಸುಮ್ಮನೆ ಮೇಲ್ ನಿಂತ್ಕೊಂಡು ನನ್ನ ಆಟ ಆಡಿಸ್ತಿದ್ದಾರೆ ಅಷ್ಟೇ. ಪ್ರೀತು, ದೇವ್ರು ಕಣೋ, ಹಾಗೆಲ್ಲ ಆಟ ಆಡಿಸ್ಬಾರ್ದು, ಸಾಕ್ಬಿಡು. ದೇವ್ರ ಗೊಂಬೆ ಆಡಿಸ್ಬಾರ್ದ ಅಥವಾ ಪಾರ್ವತಿನ ಆಟ ಆಡಿಸ್ಬಾರ್ದ? ಎರಡನ್ನೂ ಮಾಡಬಾರ್ದು, ತಪ್ಪಲ್ವಾ? ಇದು ತಪ್ಪಂದ್ರೆ ಯಾರಿಗೂ ಗೊತ್ತಾಗ್ದ ಹಾಗೆ ಪಾರ್ವತಿ ಮೇಡಮ್ಗೆ ಶ್ರೀರಾಮನ್ ಗೊಂಬೆ ಕೊಡ್ತಿರೋದು ತಪ್ಪಲ್ವಾ? ಅದ್ರಲ್ಲೇನ್ ತಪ್ಪಿದೆ? ಆ ಗೊಂಬೆ ಪಾರ್ವತಿಗೆ ಇಷ್ಟ ಅಂತ ಕೊಡ್ತಾ ಇದ್ದೀನಿ. ಈ ವಿಷಯ ನಿನ್ಗೂ ಗೊತ್ತಾಗಿದೆ ಅಲ್ವಾ? ನೀವಾಗೆ ಏನು ಹೇಳಿಲ್ವಲ್ಲ ಬ್ರೋ, ಅದು ನಿಮ್ ಕೈಯಲ್ಲಿತ್ತು, ಅದಕ್ಕೆ ನನಗ್ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ನೀವೇನ್ ಹೇಳ್ಬಿಟ್ಟ ಪಾರ್ವತಿ ಮೇಡಮ್ ಗಿಫ್ಟ್ ಕೊಡ್ತಿದ್ರಿ? ಏನದು ಪಾರ್ವತಿ ಮೇಡಮ್ ಅಂತ ಹೊಸದಾಗಿ? ತಮಾಷೆಗಂತೆ ಬ್ರೋ, ಅದಕ್ಕೆ ಸೀರಿಯಸ್ ಆಗ್ತಿದ್ಯಾ? ಸರಿ, ಇವಾಗ ದಾರ ಬಿಡು, ಪಾಪ ಪಾರ್ವತಿ ಗೊಂಬೆ ತಗೊಳ್ಳಿ. ಇರು ಬ್ರೋ, ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಸಿ ಆಮೇಲೆ ಕೊಡೋಣ. ಸರಿ ಬಿಡು, ನೀ ನನ್ನ ಮಾತು ಕೇಳಲ್ಲ ಅನ್ಸತ್ತೆ, ನಾನೇ ಕೆಳಗೆ ಹೋಗ್ತೀನಿ.
ನಿನ್ಗಿಷ್ಟವಾದ ರಾಮನ್ ಬೊಂಬೆ. ಖುಷಿ ಆಯ್ತಾ? ಯಜಮಾನ್ರೆ, ಹೇಳು ಪಾರ್ವತಿ. ಈ ರಾಮ ಯಾವಾಗ್ಲೂ ನನ್ ಜೊತೆಗೆ ಇರ್ತಾನ? ಖಂಡಿತ ಇರ್ತಾನೆ. ಈ ಬೊಂಬೆ ಈ ಸಲ ದಸರಾ ಹಬ್ಬಕ್ಕೆ ನನ್ನ ಕಡೆಯಿಂದ ನಿನ್ ಗಿಫ್ಟ್. ಥ್ಯಾಂಕ್ಸ್ ಯಜಮಾನ್ರೆ. ನಾನ್ ಬರ್ತೀನಿ. ಜನನಿ, ಗಾಬರಿಯಿಂದ ಯಾಕಮ್ಮ ಗೊಂಬೆ ಬೀಳಿಸ್ಬಿಟ್ಟೆ? ಎಷ್ಟ್ ಚೆನ್ನಾಗಿತ್ತು ಇದು. ನಾನ್ ಬಂದು ಗೊಂಬೆ ಒಡೆಯೋ ಹಾಗಾಯ್ತು. ಕ್ಷಮಿಸ್ಬಿಡಮ್ಮ. ಮತ್ತೆ ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಬೀಳ್ಸಿದ್ ನಾನ್ ತಾನೆ. ಈ ಬೊಂಬೆ ಅಂದ್ರೆ ನಿಂಗ್ ತುಂಬಾ ಇಷ್ಟ ಅನ್ಸುತ್ತೆ ಅಲ್ವಾ? ಹೌದು ಅತ್ತೆ, ಇದನ್ನ ಅಪ್ಪ ನನಗೆ ಪ್ರೀತಿಯಿಂದ ಕೊಡ್ಸಿದ್ದು. ನಾನು ಚಿಕ್ಕವಳಾಗಿದ್ದಾಗ ನವರಾತ್ರಿ ಹಬ್ಬದ ದಿನ ನನಗೆ ಗೊಂಬೆ ಕೊಡ್ಸು ಅಂತ ಹಠ ಮಾಡ್ತಿದ್ದೆ. ಆಗ ಅಪ್ಪ, ನೀನೇ ಬೊಂಬೆ ತರ ಇದ್ಯಾ, ನಿನಗ್ಯಾಕೆ ಬೊಂಬೆ ಅಂತ ಕೇಳ್ತಿದ್ರು. ಆದ್ರೂ ನನ್ ಮೇಲಿನ ಪ್ರೀತಿಗೆ ಈ ಬೊಂಬೆನ ತಂದ್ಕೊಟ್ರು. ಇಷ್ಟು ವರ್ಷ ಇದನ್ನ ಅಪ್ಪನ ನೆನಪಿಗಾಗಿ ಜೋಪಾನವಾಗಿ ನೋಡ್ಕೊಳ್ತಿದ್ದೆ. ಯಾಕೋ ಗೊತ್ತಿಲ್ಲ ಅತ್ತೆ, ಇವತ್ತು ಅಪ್ಪ ತುಂಬಾ ನೆನಪಾಗ್ತಿದ್ರು. ಅದಕ್ಕೆ ಈ ಬೊಂಬೆನ ನೋಡ್ತಾ ಇದ್ದೆ. ನನ್ ಕೈ ಜಾರಿ ಬೊಂಬೆ ಹೊಡೆದೋಯ್ತು. ಜನನಿ, ಒಂದ್ ಹೆಣ್ಣಾಗಿ ನಿನ್ ದುಃಖ ಏನು ಅಂತ ನನಗೂ ಅರ್ಥ ಆಗತ್ತಮ್ಮ. ಯೋಚನೆ ಮಾಡ್ಬೇಡ. ಬೇಕಾದ್ರೆ ನಾನು ವೀರಣ್ಣನ ಮನೆಗೆ ಹೋಗಿ ಅವರನ್ನು ಹಬ್ಬಕ್ಕೆ ಬನ್ನಿ ಅಂತ ಕರಿತೀನಿ. ಎಲ್ರೂ ಒಟ್ಟಿಗೆ ಹಬ್ಬ ಆಚರಿಸೋಣ ಅಂತ ಕೇಳ್ಕೊತೀನಿ. ಆಗ್ಬೋದಾ? ಬೇಡ ಅತ್ತೆ, ಈಗಾಗ್ಲೇ ನನ್ಗೋಸ್ಕರ ನೀವು ತುಂಬಾ ಕಷ್ಟಪಟ್ಟಿದ್ದೀರಾ. ಮತ್ತೆ ನಮ್ಮನೆಗೆ ಹೋಗಿ ಅಪ್ಪನ ಹತ್ರ ನೀವು ಅವಮಾನ ಮಾಡಿಸ್ಕೊಳ್ಳೋದು ನನ್ ಕೈಲಿ ನೋಡಕ್ ಆಗಲ್ಲ. ಹಾಗೆ ಅಪ್ಪನ ಕೋಪದ ಮನಸ್ಥಿತಿಯಲ್ಲಿ ನೋಡೋದಕ್ಕೆ ನನಗಿಷ್ಟ ಇಲ್ಲ ಅತ್ತೆ. ಹೇಗೋ ಅವರಿಂದ ದೂರ ಇದ್ದೀನಿ, ಇನ್ಮುಂದೆನೂ ಹೀಗೆ ಇದ್ಬಿಡ್ತೀನಿ. ಜನನಿ, ನೀನು ನಿಮ್ಮ ಅಪ್ಪನ ಎಷ್ಟು ಪ್ರೀತಿಸ್ತೀಯ ಅಂತ ನನಗ್ ಗೊತ್ತಮ್ಮ. ಅವ್ರಿಗೂ ನೀನೇ ಪಂಚಪ್ರಾಣ. ಆದ್ರೆ ಅವ್ರ ಇಷ್ಟಕ್ಕೆ ವಿರುದ್ಧವಾಗಿ ನೀನ್ ನಡ್ಕೊಂಡ್ಬಿಟ್ಟಿಯಲ್ಲ ಅಂತ ಅವರಿಗೆ ಬೇಸರ, ಕೋಪ. ಇವತ್ತಲ್ಲ ನಾಳೆ ಬೆಂಕಿಯಾಗಿರೋ ಅವ್ರ ಮನಸ್ಸು ತಣ್ಣಗಾಗೇ ಆಗತ್ತೆ. ನೀನೇನು ಯೋಚನೆ ಮಾಡಬೇಡ ಮಗಳೇ.
ಆಹಾಹಾ, ಬೊಂಬೆಗಳನ್ನ ಎಷ್ಟು ಚೆನ್ನಾಗಿ ಜೋಡಿಸಿದಿರಮ್ಮ. ಒಂದೊಂದು ಬೊಂಬೆ ನೋಡ್ತಾ ಇದ್ರು ನಿಮ್ ಹಾಗೆ ಮುದ್ದಾಗಿ ಕಾಣಿಸ್ತಾ ಇದೆ. ಮಾವ, ಈ ಕ್ರೆಡಿಟ್ಸ್ ಎಲ್ಲ ನಮ್ ಪಾರ್ವತಿ ಅವ್ರಿಗೆ ಸೇರ್ಬೇಕು. ಯಾಕೆ ಅಂದ್ರೆ ಈ ಬೊಂಬೆಗಳನ್ನ ಇಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಅರೇಂಜ್ ಮಾಡಿರೋದು ನಮ್ ಪಾರ್ವತಿಯವರು. ನಾನ್ ಸುಮ್ನೆ ಅವ್ರಿಗೆ ಸ್ವಲ್ಪ ಸಹಾಯ ಮಾಡ್ತಿದ್ದೆ ಅಷ್ಟೇ. ಹೌದಮ್ಮ ಜನನಿ, ನಮ್ ಪಾರ್ವತಿ ಸಕಲ ಕಲಾ ವಲ್ಲಭೆ. ಇವಳಿಗೆ ಇಂಥ ಕೆಲಸ ಬರಲ್ಲ ಅಂತ ಹೇಳೋಂಗಿಲ್ಲ. ಹೌದು ಮಾವ, ನೀವ್ ಹೇಳಿದ್ ಕರೆಕ್ಟ್. ನಿಮ್ಮಂತ ಹೆಣ್ಮಕ್ಳು ನೋಡಿ ಕಲಿಯೋರು ಈ ಮನೇಲಿ ಇದ್ದಾರೆ. ಅವ್ರಿಗೆ ಆ ದೇವ್ರಿಗೆ ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ಏನೋ. ಯಾರಿಗ್ ಬುದ್ಧಿ ಇಲ್ಲ ಮಿಸ್ಟರ್ ಮೋಹನ್? ಯಾರಿಗೂ ಇಲ್ಲ ದಮ್ಮು. ನನ್ನ ಹೆಂಡತಿಗೆ ಜಾಸ್ತಿ ಬುದ್ಧಿ ಇದೆ ಅಂತ ನಮ್ಮ ಮಕ್ಕಳ ಮುಂದೆ ನಿನ್ನ ತುಂಬಾ ಹೊಗಳ್ತಾ ಇದ್ದ ಕಡೆ. ಸಾಧ್ಯ, ಅದು ಇವಾಗ್ಲಾದ್ರೂ ನಿಮ್ಗೆ ಅರ್ಥ ಆಯ್ತಲ್ಲ. ಜಾಗ ಬಿಡಿ, ನಾನ್ ಬೊಂಬೆ ಇಡ್ಬೇಕು. ಬೊಂಬೆನಾ? ಯಾವ ಬೊಂಬೆನೆ? ನಾಯಿ ಏನಂದ್ರೆ? ನಿನಗಲ್ವೇ, ನಿನ್ ಕೈಯಲ್ಲಿ ಇದ್ದಿಲ್ಲ ಬೊಂಬೆ, ಅದಕ್ಕೆ ಅಂದದ್ದು. ಬಚಾವಾದ್ರಿ. ಲೇ, ಇಷ್ಟು ಚೆನ್ನಾಗಿರೋ ಬೊಂಬೆಗಳ ಮಧ್ಯೆ ಈ ನಾಯಿ ಬೊಂಬೆ ತಂದಿಡ್ತೀನಿ ಅಂತೀಯಲ್ಲ, ನಿಂಗೆ ಬೇರೆ ಯಾವ ಬೊಂಬೆ ಸಿಗ್ಲೇ ಇಲ್ವಾ? ಈ ಗೊಂಬೆಗೆ ಏನ್ರಿ ಆಗಿದೆ? ಏನೂ ಆಗಿಲ್ಲ, ಸ್ಟೇಟ್ ನಿನ್ ಹಾಗೇ ಇದೆ. ಯಾಕೆ ಗ್ರಾಚಾರ ಬಿಡಿಸ್ಬೇಕಾ? ಸುಮ್ನೆ ಮಕ್ಳೆಲ್ಲ ಇದಾರೆ. ಮತ್ತೆ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ನಾನು ಈ ಗೊಂಬೆ ಇಡೋದನ್ನ ನೋಡಿ ಆನಂದ ಪಡಿ. ಅಮ್ಮ ಜನನಿ, ಈ ಬೊಂಬೆ ಹೇಗಿದ್ಯಮ್ಮ? ಲೇ ಪಾರ್ವತಿ, ಹೆಂಗೆ ಇದೆ ಗೊಂಬೆ? ಚೆನ್ನಾಗಿದೆ. ಚೆನ್ನಾಗಿಲ್ಲ. ಯಾಕ್ರಿ ನಗ್ತಿದ್ದೀರಾ? ನಾವು ನಗದೆ ಅಳ್ಬೇಕೇನೆ. ಜನ ನೀನು ಕೇಳಿಸ್ಲಿಲ್ವಾ ಬೊಂಬೆ ಚೆನ್ನಾಗಿಲ್ಲ ಅಂದಿದ್ದು? ಹಂಗೆ ಪಾರ್ವತಿ ಹೇಳಿದ್ ಕೇಳಿಸ್ಲಿಲ್ವಾ ಚೆನ್ನಾಗಿದೆ ಅಂತ? ನಿನಗೆ ಬೇಜಾರಾಗಬಾರ್ದು ಅಂತ ಹಾಗೆ ಹೇಳಿದಾಳ ಅಷ್ಟೇ. ಹೌದೇನೆ ಪಾರ್ವತಿ? ಅಂದ್ರೆ ನನ್ ಬೊಂಬೆ ಚೆನ್ನಾಗಿಲ್ಲ ಅಂತನಾ? ನೇಯ್, ಅದನ್ನೇ ಯಾಕೆ ಒತ್ತಿ ಒತ್ತಿ ಕೇಳ್ತೀಯಾ? ಒಂದ್ಸಲ ಹೇಳಿದ್ರೆ ಕೇಳಿಸ್ಲಿಲ್ವಾ? ಯಾರು ಏನು ಹೇಳಿದ್ರು ಸರಿ, ನಾನು ಈ ಬೊಂಬೆನ ಇಟ್ಟೇ ಇಡ್ತೀನಿ. ಸರ್ಕೊಡ್ರಿ. ಅತ್ಗೆ ಎಲ್ರಿ ಅಕ್ಕ ಹಂಗ್ ಕೂಕೊಂಡ್ರಿ? ನೋಡು, ನೀನ್ ಬೊಂಬೆ ಏನಾದ್ರು ಇಟ್ರೆ ಅತ್ತಿಗೆ ಬರೋರ್ಗು ಹೀಗೆ ಕೂಗ್ತೀನಿ ಅಷ್ಟೇ. ಆಯ್ತು ಬಿಡ್ರಿ, ಇಡಲ್ಲ. ಹಾಗ ಬಾ ದಾರಿಗೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಸ್ವಲ್ಪ ಈ ಮನೆ ಈ ಕಡೆ ಹಾಕ್ಬಿಡಪ್ಪ. ಎಲ್ಲರನ್ನು ಕರೆದ್ರೆ ಪೂಜೆ ಶುರು ಮಾಡ್ಬಿಡೋಣ. ಸರಿ ಅರ್ಚಕ್ರೆ. ಲೇ ದಾಮಿನಿ, ಏನ್ ನೋಡ್ತಾ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಎಲ್ರನ್ನ ಕರಿ ಹೋಗೋ. ಅಲ್ಲೋಡ್ರಿ, ಇಲ್ಲೇ ನೋಡ್ತೀಯಾ? ಅಲ್ಲಿ ನೋಡು. ಇಲ್ಲಿ ಎಲ್ರೂ ಮಿಂಚ್ತಾ ಇದ್ದೀರಾ, ಆದ್ರೆ ಒಬ್ಬರನ್ನ ಬಿಟ್ಟು. ಯಾರು ಚಿಕ್ಕಪ್ಪ? ಇನ್ಯಾರೋ? ನನಗೆ ಹೇಳ್ತಿರೋದು ನಿಮ್ ಚಿಕ್ಕಪ್ಪ. ಚಿಕ್ಕಮ್ಮ, ನೀವು ಮಿಂಚ್ತಾ ಇಲ್ವಾ? ಚಿಕ್ಕಪ್ಪ ಹೇಳಿದ್ದು ಶುದ್ಧ ಹಾಲಿನ ತರ ನಿಜವಾದ ಸುಳ್ಳು. ಅಂದ್ರೆ ನಾನ್ ನಿಜವಾಗ್ಲೂ ಚೆನ್ನಾಗ್ ಕಾಣಿಸ್ತಿದ್ದೀನ ಪ್ರೀತು? ಏನ್ ಚಿಕ್ಕಮ್ಮ ಹಿಂಗ್ ಕೇಳ್ತಾ ಇದ್ದೀರಾ? ಚೆನ್ನಾಗ್ ಕಾಣಿಸ್ತಿದ್ದೀನ ಅಂತ? ಚಿಕ್ಕಮ್ಮ, ನಿಮ್ಮ ಅಂದಕ್ಕೆ ನೀವೇ ಸರಿ ಸಾಟಿ. ತಾಜ್ ಮಹಲ್ ಮುಂದೆ ಏನಾದ್ರೂ ಬೀಡ ಅಂಗಡಿ ಇದ್ರೆ ಡಿಟ್ಟೋ ನಿಮ್ ತರನೇ ಇರುತ್ತೆ.
ಅಲ್ಲ ಕಣಪ್ಪ ಪ್ರೀತು, ಬೀಡ ಅಂಗಡಿ ಇರ್ಬೇಕಾಗಿರೋದು ಹೋಟ್ಲು ಮುಂದೆ, ಅದು ತಾಜ್ ಮಹಲ್ ಮುಂದೆ ಯಾಕಿದೆ? ಚಿಕ್ಕಮ್ಮ ನೀವೊಂಥರ ಸ್ಪೆಷಲ್ ಅಲ್ವಾ, ಅದಕ್ಕೆ ತಾಜ್ ಮಹಲ್ ಹೋಲಿಸ್ದೆ. ಬೇಕಿದ್ರೆ ಹೇಳಿ, ಬಾರ್ ಮುಂದೆ ಇರೋ ಬೀಡ ಅಂಗಡಿಗೆ ಹೋಲಿಸ್ತೀನಿ. ಬೇಡ ಬೇಡ ಬೇಡ, ನೀನ್ ಇಷ್ಟೊತ್ತು ಹೋಗ್ಲಿದ್ದೆ ಸಾಕು. ಮೊದ್ಲು ಹೇಳಿದ್ಯಲ್ಲ ಅದೇ ಇರ್ಲಿ. ಅಯ್ಯೋ ಅಕ್ಕ ಬಂದ್ರು, ತರಲೆ ಮಾಡ್ಬೇಡಿ. ಕೊಡಿ ಕೊಡಿ ಅಕ್ಕ, ಪೂಜೆಗಿಡ್ತೀನಿ. ಬೇಡ ದಾಮಿನಿ, ಈ ಬೇರನ್ನ ನೀನಿಡೋ ಹಾಗಿಲ್ಲ. ಮತ್ತೆ ಇದನ್ನ ಇಡಬೇಕಾಗಿರೋದು ಈ ಬೇರನ್ನ ತಂದಿರೋ ಪಾರ್ವತಿ ಆದಿತ್ಯ. ತಗೋ ಆದಿ, ಇದನ್ನ ದೇವ್ರ ಮುಂದೆ ಇಟ್ಟು ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರಿಮಾ.